ಎನರ್ಜಿ ಅಂದ್ರೆ ಏನು? ಕೈಯಲ್ಲಿ ಇದೆಲ್ಲ ತಗೊಂಡು ಎತ್ತೋಕ್ಕಾಗತ್ತಾ? ಆ ತರ ಎನರ್ಜಿನ ಅಲ್ಲ, ಫಿಸಿಕಲ್ ಎನರ್ಜಿ ಅಲ್ಲ. ಇವಾಗ ನಾವು ಫಿಸಿಕಲ್ ಲೈಫ್ ಅಲ್ಲಿ ಇದೀವಿ. ನಮ್ಮ ಫಿಸಿಕಲ್ ಲೈಫ್ ಅಲ್ಲಿ ಮನಿ ಅಂದ್ರೆ ದುಡ್ಡು ಎಷ್ಟು ಇಂಪಾರ್ಟೆಂಟ್. ಇವಾಗ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಇವಾಗ ಏನೇ ಒಂದು ಆಚೆ ಹೋಗ್ಬೇಕಂದ್ರೇನು, ಆಚೆ ತಿನ್ಬೇಕಂದ್ರೇನು, ಹೊಸ ಬಟ್ಟೆ ತಗೋಬೇಕಂದ್ರೇನು, ಇಲ್ಲಾಂದ್ರೆ ನಮ್ಮ ಮನೆಗೆ ಏನಾದ್ರೂ ವಸ್ತುಗಳು ಬೇಕು ಅಂದ್ರೆ, ಏನೇ ಬೇಕು ಅಂದ್ರೇನು ನಮಗೆ ಮನಿ, ದುಡ್ಡು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಫಾರ್ ದಿಸ್ ಫಿಸಿಕಲ್ ಲೈಫ್. ನಾವ್ ಈ ಸಂಸಾರದಲ್ಲಿ ಇದೀವಿ, ಅದಕ್ಕೆ ನಮಗೆ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದೇ ರೀತಿ ಈ ಆಧ್ಯಾತ್ಮಿಕ ಜೀವಿತದಲ್ಲಿ, ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಮಗೆ ಎನರ್ಜಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಇವಾಗ ಯಾಕಂದ್ರೆ ನಾವು ಆ ಎನರ್ಜಿನ ಹೇಗೆ ನಾವು ಇಂಪ್ರೂವ್ ಮಾಡಬೇಕು, ಹೇಗೆ ನಾವು ಬಂದು ಇನ್ನೂ ನಮ್ಗೆ ಎನರ್ಜಿ ಬಂದು ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ ಅದರಲ್ಲಿ ಸ್ವಲ್ಪ ವೇಸ್ ಇದೆ. ಹೇಗೆ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ ನಮ್ಗೆಲ್ರಿಗೂ ಗೊತ್ತು ಮೆಡಿಟೇಷನ್ ಅಲ್ಲಿ ನಾವಿಲ್ಲಿ ಬಂದಿದ್ದೀವಿ. ಮೆಡಿಟೇಷನ್ ಅಂದ್ರೆ ಏನು ನಮ್ಗೆಲ್ರಿಗೂ ಗೊತ್ತು. ಏನು, ನಾವು ಕೈ ಕಾಲನ್ನ ಕಟ್ಟಿ ಕಣ್ಣ ಮುಚ್ಕೊಂಡು ನಾವು ಶ್ವಾಸದ ಮೇಲೆ ಗಮನ ಇಡೋದು ಮೆಡಿಟೇಷನ್. ಇದು ಆನಾಪಾನಸತಿ ಮೆಡಿಟೇಷನ್. ಸೊ ಆನಾಪಾನಸತಿ ಮೆಡಿಟೇಷನ್ ದಿನ ನಾವು ಬೆಳಗ್ಗೆ ಆದ್ರೂ ಮಧ್ಯಾಹ್ನ ಆಗ್ಲಿ ಯಾವಾಗ ನಮ್ಗೆ ಟೈಮ್ ಸಿಗತ್ತೋ, ಮಿನಿಮಮ್ ನಮ್ ಏಜ್ ಎಷ್ಟಿದೆಯೋ ಅಷ್ಟು ನಿಮಿಷಗಳು ನಾವು ಖಂಡಿತವಾಗಿ ಮಾಡ್ಬೇಕು ಮಾಸ್ಟರ್ಸ್. ಈ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಡೈರೆಕ್ಟ್ ಆಗಿ ಈ ವಿಶ್ವಶಕ್ತಿ, ಈ ಯೂನಿವರ್ಸ್ ಅಲ್ಲಿಂದ ನಮ್ಗೆ ವಿಶ್ವಶಕ್ತಿ, ಪ್ರಾಣಶಕ್ತಿ ಬಂದು ನಮಗೆ ಡೈರೆಕ್ಟ್ ಆಗಿ ಬರುತ್ತೆ, ನಮ್ ಬಾಡಿಯಲ್ಲಿ ಎಂಟರ್ ಆಗುತ್ತೆ. ಅದರಿಂದ ನಮ್ಗೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ನಾವು ಎಷ್ಟು ನಮ್ಗೆ ಎನರ್ಜಿ ಇನ್ಕ್ರೀಸ್ ಆಗುತ್ತೋ ಅಷ್ಟು ನಮ್ಮ ಒಳಗೆ ಇರೋ ನರ್ವ್ಸ್ ಅಲ್ಲಿ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗಿ ನಾವು ಹೆಲ್ದಿ ಆಗ್ತೀವಿ. ಹೇಳ್ತಾರಲ್ವಾ, ಸರ್ವರೋಗ ಧ್ಯಾನ ಬಂದು ಸರ್ವರೋಗ ನಿವಾರಣಿ. ನಮ್ಮ ಬಾಡಿಯಲ್ಲಿ ಇರೋ ರೋಗಗಳು ಎಲ್ಲಾನು ಕ್ಲಿಯರ್ ಆಗತ್ತೆ ಮಾಸ್ಟರ್ಸ್. ಸೊ ಫಸ್ಟ್ ಬಂದು ನಾವು ಹೇಗೆ ಎನರ್ಜಿನ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ನಾವು ದಿನ ಮೆಡಿಟೇಷನ್ ಮಾಡಬೇಕು. ಎಷ್ಟು ಟೈಮ್ ಆದ್ರೆ ಅಷ್ಟು, ಎಷ್ಟು ನಿಮಿಷ ಆದ್ರೆ ಅಷ್ಟು ನಾವು ಮೆಡಿಟೇಷನ್ ಮಾಡಬೇಕು. ಸೆಕೆಂಡ್ ಬಂದು ಗ್ರೂಪ್ ಮೆಡಿಟೇಷನ್. ಇವಾಗ ನಾವು ಮನೆಯಲ್ಲಿ ಒಬ್ರೇ ಇರ್ತೀವಿ. ಇವಾಗ ಮನೆ ದುಡಿಬೇಕು ಅಂದ್ರೆ ಒಬ್ರೇ ಸಂಪಾದನೆ ಮಾಡಿದ್ರೆ ಒಂಥರ ನಾವು ಖರ್ಚು ಮಾಡ್ತೀವಿ. ಅದೇ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಸಂಪಾದನೆ ಮಾಡಿದ್ರೆ ಹೇಗೆ ಮಾಡ್ತಾರೆ, ಇನ್ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತೀವಿ. ಖರ್ಚಂದ್ರೆ ಏನೋ ಚಿಕ್ಕ ಮನೆಯಲ್ಲಿ ಇರೋದು ಅಡ್ಜಸ್ಟ್ ಆಗ್ತೀವಿ. ಇಲ್ಲಾಂದ್ರೆ ಎಲ್ಲ ನಾವು ನೋಡ್ಕೊಂಡು ನಾವು ಹೆಂಗ್ ಖರ್ಚು ಮಾಡ್ತೀವೋ ಅದೇ ತರ ಇಬ್ರು ಸಪೋಸ್ ನಾವು ದುಡಿತಾ ಇದ್ರೆ ಸ್ವಲ್ಪ ಫ್ರೀ ಆಗಿ ನಾವು ಖರ್ಚು ಮಾಡ್ತೀವಲ್ವಾ. ಅದೇ ತರ ಇವಾಗ ಗ್ರೂಪ್ ಮೆಡಿಟೇಷನ್ ಅನ್ನುವಾಗ ನಾವೊಬ್ಬರೇ ಮಾಡುವಾಗ 1% ಎನರ್ಜಿ ಬಂದ್ರೆ, ನಾವು ಗ್ರೂಪ್ ಮೆಡಿಟೇಷನ್ ಅಂದ್ರೆ ಸಾಮೂಹಿಕ ಧ್ಯಾನ ಎಲ್ಲರ ಜೊತೆಯಲ್ಲೂ ಮೆಡಿಟೇಷನ್ ಮಾಡುವಾಗ ನಮಗೆ 3 ಟೈಮ್ಸ್ ಎನರ್ಜಿ ಬಂದು ಇನ್ಕ್ರೀಸ್ ಆಗುತ್ತೆ ಮಾಸ್ಟರ್ಸ್. ಇವಾಗ ಒಂದೇ ಸಲ ಒಂದೇ ಟೈಮಲ್ಲಿ ಒಂದೇ ಜಾಗದಲ್ಲಿ ಮಾಡಿದ್ರೇನೋ ಅದು ಗ್ರೂಪ್ ಮೆಡಿಟೇಷನ್. ಇವಾಗ ನೀವು ಎಲ್ಲೋ ಬಾಗಲಕೋಟೆ ಹತ್ರ ಇದ್ದೀರಾ, ನಾನ್ ಬೆಂಗಳೂರಲ್ಲಿ ಇದ್ದೀನಿ, ಇನ್ನೊಂದು ಕಡೆ ಇದ್ದಾರೆ. ಒಂದೇ ಟೈಮಲ್ಲಿ ಬೇರೆ ಬೇರೆ ಕಡೆ ಪ್ಲೇಸಸ್ ಅಲ್ಲಿ ಇದ್ದು ಒಂದೇ ಟೈಮಲ್ಲಿ ಮಾಡೋದನ್ನು ಗ್ರೂಪ್ ಮೆಡಿಟೇಷನ್ ಅಂತ ಆಗತ್ತೆ. ಗ್ರೂಪ್ ಮೆಡಿಟೇಷನ್ ನಾವು ತಿಳ್ಕೊಂಡು ಈ ತರ ನಾವು ಗ್ರೂಪ್ ಮೆಡಿಟೇಷನ್ ಅಂತ ನಾವು ಅನ್ಕೊಂಡು ಕುತ್ಕೊಂಡು ಮಾಡಿದ್ರೇನೋ ಅದು ಗ್ರೂಪ್ ಮೆಡಿಟೇಷನ್. ಆ ಗ್ರೂಪ್ ಮೆಡಿಟೇಷನ್ ಇಂದ ನಮ್ಗೆ 3 ಟೈಮ್ಸ್ ಎನರ್ಜಿ ಬಂದು ಜಾಸ್ತಿ ಆಗುತ್ತೆ. ಸೊ ಮೆಡಿಟೇಷನ್, ಗ್ರೂಪ್ ಮೆಡಿಟೇಷನ್. ಮತ್ತೆ ಯಾಕಂದ್ರೆ ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಗಂಡ ಹೆಂಡತಿ ಇಬ್ರು ಮೆಡಿಟೇಷನ್ ಮಾಡ್ತಾರೆ. ಸಪ್ರೇಟ್ ಟೈಮಲ್ಲಿ ಒಬ್ಬೊಬ್ರು ಮಾಡಬಹುದು. ಆದ್ರೆ ದಿನ ಒಂದ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಮಲ್ಗೋಕ್ ಮುಂಚೆನೋ ಇಲ್ಲಾಗೆ ಬೆಳಗ್ಗೆ ಎದ್ದೋಲ್ಲ ಅಷ್ಟು ಆದ್ಮೇಲೇನೋ ನಾವ್ ಏನ್ ಮಾಡ್ಬೇಕು, ಇಬ್ರು ಕುತ್ಕೊಂಡು ನಾವು ಮೆಡಿಟೇಷನ್ ಮಾಡಿದ್ರೆ ಇನ್ನೂ ಫಾಸ್ಟ್ ಆಗಿ ನಮ್ಗೆ, ಇವಾಗ ನಾವೇನಾದ್ರೂ ಅನ್ಕೊಂಡ್ರೆ ಖಂಡಿತವಾಗಿ ಅದು
ಎಕ್ಸಿಕ್ಯೂಟ್ ಆಗುತ್ತೆ ಮಾಸ್ಟರ್ಸ್. ಗ್ರೂಪ್ ಮೆಡಿಟೇಷನ್ ಇವಾಗ ನಮ್ಮ ಫ್ಯಾಮಿಲಿ ಎಲ್ಲರೂ ಮೆಡಿಟೇಟರ್ಸೇ ಅಂದ್ರೆ ನಾವೇನ್ ಮಾಡ್ಬೇಕು, ಎಲ್ಲರೂ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ದಿನ ಕಂಪಲ್ಸರಿ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಆದ್ರೂ ಗ್ರೂಪ್ ಮೆಡಿಟೇಷನ್ ಮಾಡಬೇಕು. ಈ ತರ ಗ್ರೂಪ್ ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ ಅಂದ್ರೆ ನಮ್ ಎನರ್ಜಿ ಬಂದು ಇನ್ನೂ 3 times ಜಾಸ್ತಿ ಆಗತ್ತೆ. ಸಪೋಸ್ ನಮ್ಮ ಮನೆಯಲ್ಲೋ ಇಲ್ಲಾಂದ್ರೆ ನಮ್ಗೆ ಗೊತ್ತಿರೋರ್ ಮನೆಯಲ್ಲಿ ಇವಾಗ ಬೆಡ್ ರಿಡನ್ ಪೇಷಂಟ್ಸ್ ಯಾರಾದ್ರೂ ಇರ್ತಾರೆ, ಅವ್ರಿಗೆ ಕುತ್ಕೊಂಡು ಧ್ಯಾನ ಮಾಡಕ್ಕೂ ಸಾಧ್ಯವಿಲ್ಲ ಅನ್ನೋ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಸಾಮೂಹಿಕ ಎಲ್ಲ ಹೋಗಿ ಅಲ್ಲಿ ಅವ್ರ ಹತ್ರ ಒಂದು 40 days ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಅವರು ಡೇ ಬೈ ಡೇ ಬೆಟರ್ ಆಗ್ತಾರೆ ಮಾಸ್ಟರ್ಸ್. ಅದು ಗ್ರೂಪ್ ಮೆಡಿಟೇಷನ್ಗೆ ಪವರ್ ಜಾಸ್ತಿ. ಇವಾಗ ನೋಡಿ, ಧ್ಯಾನ ಮಹಾಯಜ್ಞ ಆಗ್ಲಿ, ಧ್ಯಾನ ಮಹಾಚಕ್ರ ಆಗ್ಲಿ, ಇವಾಗ ಬುದ್ಧ ಪೌರ್ಣಮಿ ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ ಎಲ್ಲ ನಾವು ಗ್ರೂಪ್ ಮೆಡಿಟೇಷನ್ ಮಾಡುವಾಗ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಆಸ್ಟ್ರಲ್ ಸರ್ಜರೀಸ್ ಆಗಿದೆ. ತುಂಬಾ ಎನರ್ಜಿ ಬಂದು ನಮ್ಗೆ ಕ್ರಿಯೇಟ್ ಆಗತ್ತೆ ಮಾಸ್ಟರ್ಸ್. ಶ್ರೀಜಿ ಸರ್ ಮೇನ್ ಹೇಳೋದು ಧ್ಯಾನಂ ಮತ್ತೆ ಗ್ರೂಪ್ ಅಲ್ಲಿ ನಾವು ಮೆಡಿಟೇಷನ್ ಮಾಡ್ಬೇಕು. ಈ ಗ್ರೂಪ್ ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ ನಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ಮಾಸ್ಟರ್ಸ್. ಮತ್ತೆ ಪಿರಮಿಡ್ ಧ್ಯಾನ, ಇವಾಗ ಪಿರಮಿಡ್ ಕೆಳಗೆ ಕುತ್ಕೊಂಡು ಮಾಡುವಾಗ ಇನ್ನೂ 3 times ಎನರ್ಜಿ ಬಂದು ನಮ್ಗೆ ಜಾಸ್ತಿ ಆಗತ್ತೆ. ಇವಾಗ ನಾವು ಒಬ್ರೇ ಕುತ್ಕೊಂಡ್ ಮಾಡೋಕ್ಕೂ, ನಾವು ಪಿರಮಿಡ್ ಹಾಕೊಂಡ್ ಮಾಡೋಕ್ಕೂ 1 hour ಮಾಡಿದ್ರೇನು ಒಂದೇ, ಪಿರಮಿಡ್ ಅಲ್ಲಿ ಕುತ್ಕೊಂಡು ಮಾಡಿದ್ರೆ 10-15 ನಿಮಿಷ ಮಾಡಿದ್ರೇನು ಒಂದೇ ಮಾಸ್ಟರ್ಸ್. ಸೊ ನಾವು ದಿನ ಪಿರಮಿಡ್ ಹಾಕೊಂಡು ನಾವು ಮೆಡಿಟೇಷನ್ ಮಾಡಿದ್ರೆ ಇನ್ನೂ ನಮ್ಗೆ ಎನರ್ಜಿ ಬಂದು ಜಾಸ್ತಿ ಆಗತ್ತೆ. ಸೊ ಏನಕ್ಕೆ ಎನರ್ಜಿ ಜಾಸ್ತಿ ಆಗ್ಬೇಕು, ಇದೆಲ್ಲ ಏನಕ್ಕೆ ಯೂಸು? ಯಾಕಂದ್ರೆ ಇವಾಗ ಎನರ್ಜಿ ಜಾಸ್ತಿ ಅಂದ್ರೆ ಏನಂದ್ರೆ ನಾವು ಸ್ವಲ್ಪ ಈ ಫಿಸಿಕಲ್ ಅಲ್ಲಿ ಇರೋ ಅಟ್ಯಾಚ್ಮೆಂಟ್ಸ್ ಮತ್ತೆ ಕೋಪಗಳು, ನಮ್ಗೆ ಬರೋ ದುಃಖ, ಇದೆಲ್ಲ ನಾವು ಇದೆಲ್ಲ ತುಂಬಾ ಕಡಿಮೆ. ಇವಾಗ ಫಿಸಿಕಲ್ ಲೈಫ್ ಅಲ್ಲಿ ಏನೋ ಒಂದು ಚಿಕ್ಕ ವಿಷಯ ಆದ್ರೇನೋ ನಮ್ಗೆ ಕೋಪ ಬರುತ್ತೆ, ಅವ್ರ ಮೇಲೆ ನಾವು ಸಿಟ್ ಮಾಡ್ತೀವಿ, ಇಲ್ಲಾಂದ್ರೆ ನಾವು ದುಃಖ ಪಡ್ತೀವಿ. ಇದೆಲ್ಲ ಕಡಿಮೆ ಆಗತ್ತೆ ಮಾಸ್ಟರ್ಸ್ ಓನ್ಲಿ ಬಿಕಾಸ್ ಆಫ್ ಮೆಡಿಟೇಷನ್ ಮಾಡಿದ್ರೆ ಮಾತ್ರನೇ. ಇವಾಗ ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದೀವಿ, ಪಿರಮಿಡ್ ಮೆಡಿಟೇಷನ್. ಇವಾಗ ಪಿರಮಿಡ್ ಮೆಡಿಟೇಷನ್ ಅಲ್ಲಿ ಇವಾಗ ಪಿರಮಿಡ್ ತಗೊಳ್ಳಿ, ಈಜಿಪ್ಟ್ ಅಲ್ಲಿ ಫಸ್ಟ್ ಪಿರಮಿಡ್ ಬಂದಿರೋದು. ಅಲ್ಲಿ ಅವರು ಅವಾಗಿನ ಕಾಲದಲ್ಲಿನೇ ಇದು ಚೆಕ್ ಮಾಡಿದ್ದಾರೆ, ಒಂದು ಪೇಪರ್ ಇಟ್ರೇನೋ ಅದು ಫೈರ್ ಆಗತ್ತಂತೆ, ಅಷ್ಟು ಎನರ್ಜೀಸ್ ಬರುತ್ತೆ ನಮ್ ಪಿರಮಿಡ್. ಅದಕ್ಕೆ ಒಂದು ಸರ್ಟನ್ ಆಂಗಲ್ ಇದೆ, ಆ ತರ ಪಿರಮಿಡ್ ನಾವು ತಗೊಂಡು ಮೆಡಿಟೇಷನ್ ಮಾಡಿದ್ರೆ ಇನ್ನೂ ನಮ್ಗೆ ಜಾಸ್ತಿ ನಮ್ಗೆ ಶಕ್ತಿ ಬರುತ್ತೆ ಮಾಸ್ಟರ್ಸ್. ಇವಾಗ ಐ ಪಿರಮಿಡ್ ಇದೆ, ಹೆಡ್ ಪಿರಮಿಡ್ ಇದೆ, ಚೆಸ್ಟ್ ಪಿರಮಿಡ್ ಇದೆ, ಮತ್ತೆ ತೈ ಪಿರಮಿಡ್ ಇದೆ, ಬೆಡ್ ಮೇಲೆ ಇರೋ ಪಿರಮಿಡ್ಸ್ ಇದೆ, ಆಮೇಲೆ ರೂಫ್ ಟಾಪ್ ಪಿರಮಿಡ್. ಇವಾಗ ತುಂಬಾ ಜನರು ಅವ್ರವ್ರ ಮನೆಯಲ್ಲಿ ಒಂದು ರೂಮ್ಗಾಗ್ಲಿ ಇಲ್ಲ ಅಂದ್ರೆ ಅವ್ರ ಮನೆ ಮೇಲೆ ಒಂದು ರೂಫ್ ಟಾಪ್ ಪಿರಮಿಡ್ ಬಿಲ್ಡ್ ಮಾಡ್ಕೊಂತ ಇದ್ದಾರೆ. ಆ ತರ ಮಾಡುವಾಗ ನಮ್ಮ ಮನೆ ಫುಲ್ ಪಾಸಿಟಿವ್ ಒಂದು ಎನರ್ಜಿ ಇರತ್ತೆ ಮಾಸ್ಟರ್ಸ್. ಯಾವಾಗ ನಾವು ಪಿರಮಿಡ್ ಮತ್ತೆ ಕ್ರಿಸ್ಟಲ್ ಪಿರಮಿಡ್ ಆಗ್ಲಿ, ಯಾವಾಗ ನಾವು ಪಿರಮಿಡ್ ಕೆಳಗೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದೀವೋ ನಮ್ ಎನರ್ಜಿ ಬಂದು ಇನ್ನು ಸ್ವಲ್ಪ ಜಾಸ್ತಿ ಆಗತ್ತೆ. ಇದು 1 ದಿನ 2 ದಿನ ಮಾಡಿದ್ರೆ ಅದ್ರ ರಿಸಲ್ಟ್ ಬರಲ್ಲ ಮಾಸ್ಟರ್ಸ್. ದಿನ ಮಾಡ್ಬೇಕು ಕಂಪಲ್ಸರಿ. ಇವಾಗ ದಿನ ನಾವ್ ಹೇಗೆ ಊಟ ತಿಂತೀವಲ್ವಾ, ದಿನ ನಮ್ ಡೈಲಿ ಆಕ್ಟಿವಿಟೀಸ್ ಮಾಡ್ತೀವಿ, ಬ್ರಷ್ ಮಾಡೋದಿರ್ಲಿ, ಸ್ನಾನ ಮಾಡೋದಿರ್ಲಿ, ಏನಿದ್ಲಿ ನಾವು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮಾಡ್ತೀವಿ. ಅದೇ ತರ ನಾವು ಮೆಡಿಟೇಷನ್, ಪಿರಮಿಡ್ ಮೆಡಿಟೇಷನ್ ಕುತ್ಕೊಂಡು ನಾವು ಮಾಡಿದ್ರೆ, ಗ್ರೂಪ್ ಮೆಡಿಟೇಷನ್ ನಮ್ಮ ಮನೆಯಲ್ಲಿ ನಾವು, ನಮ್ಮ ಹಸ್ಬೆಂಡು, ಇಲ್ಲಾಂದ್ರೆ ನೀವು, ನಿಮ್ಮ ವೈಫ್, ಯಾರೋ ಇಬ್ರು ಇಲ್ಲಾಂದ್ರೆ 3 ಜನ ಕೂತ್ಕೊಂಡು ಒಂದೇ ಟೈಮಲ್ಲಿ 10-15 ನಿಮಿಷ ಮಾಡಿದ್ರೇನು ನಮ್ಮ ಎನರ್ಜಿ ಬಂದು ಇನ್ನೂ ಜಾಸ್ತಿ ಆಗುತ್ತೆ. ಯಾವಾಗ ಎನರ್ಜಿ ಜಾಸ್ತಿ ಆಗುತ್ತೋ ನಮ್ಮ ಅರಿಷಡ್ ವರ್ಗ ಅಂತೀವಲ್ವಾ, ಅದೆಲ್ಲನೇ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಇವಾಗ ಪತ್ರಿಜಿ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಇವಾಗ ನೋಡಿ ಬುದ್ಧ ಪೌರ್ಣಮಿ ನಮ್ ಹತ್ರ ದೊಡ್ಡ ಪಿರಮಿಡ್ ಇದೆ, ಬ್ಯಾಂಗ್ಳೂರಲ್ಲಿ ಮೆಗಾ ಪಿರಮಿಡ್ ಇದೆ, ಮತ್ತೆ ನಿಮ್ ಸುತ್ತಮುತ್ತದಲ್ಲಿ ಎಲ್ಲಿ ಪಿರಮಿಡ್ಸ್ ಇದೆಯೋ ಅಲ್ಲಿ ಹೋಗಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಹೋಗಿ ನೀವು ಮೆಡಿಟೇಷನ್ ಮಾಡಿ ನಿಮ್ ಎನರ್ಜಿ ಬಂದು
ಇನ್ಕ್ರೀಸ್ ಮಾಡ್ಕೋಬೇಕು ಮಾಸ್ಟರ್ಸ್.